ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋನಲ್ಲಿ ಕಾಯಿ ತುರಿಯೋ ಮಣೆ ಮತ್ತು ಕತ್ತಿನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಮತ್ತು ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿ ಮೇಯ್ನಾಗಿ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ. ಐ ಹೋಪ್ ನಿಮಗೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಮನೆ ಕ್ವಿಕ್ಕಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಕಾಯಿ ತುರಿಯೋ ಮಣೆನ ನಿಮಗೆ ತೋರಿಸ್ಬಿಡ್ತೀನಿ. ಆ್ಯಂಡ್ ಬಾಕ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪ್ಯಾಕೇಜಿಂಗ್ ಎಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕವರ್ ಕೂಡ ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಕವರ್ನಲ್ಲಿ. ಆ್ಯಂಡ್ ನೋಡ್ತಾ ಇದ್ದಾರಲ್ವ, ಸೊ ಇದು ಬಂದು ಯೆಲ್ಲೋ ಕಲರ್ ಕಾಂಬಿನೇಷನ್ ಇರೋಂಥ ನಾನು ಕಾಯಿ ತುರಿಯೋ ಮಣೆನ ತೊಗೊಂಡಿದ್ದೀನಿ. ನಿಮಗೊಂದು 6 ಕಲರ್ಸ್ ಏನೋ ಆಪ್ಷನ್ ಇದೆ, ನಾನು ಯೆಲ್ಲೋ ಕಲರ್ ಬೇಕು ಅಂತ ಹೇಳಿ ತೊಗೊಂಡಿದ್ದು. ಆ್ಯಂಡ್ ಫುಲ್ಲು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬ ಪ್ರೀಮಿಯಮ್ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ವಿತ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಒಂದು ಕಾಯಿ ತುರಿಯೋ ಒಂದು ಪ್ಲೇಸಲ್ಲಿ ಏನು ಶಾರ್ಪ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಕಾಯಿ ತುರಿದಾದ್ಮೇಲೆ ಈ ರೀತಿ ನಾವು ಕ್ಯಾಪ್ ಹಾಕೊಂಡ್ಬಿಟ್ವಿ ಅಂತ ಹೇಳಿದ್ರೆ, ಸಪೋಸ್ ಮನೇಲಿ ಚಿಕ್ಕ ಮಕ್ಕಳು ಇದ್ದಾರೆ, ಸೊ ಅವ್ರಿಗೆ ಗೊತ್ತಿಲ್ಲದೆ ಮುಟ್ಟಿದ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ನಾವೇ ಗೊತ್ತಿಲ್ಲದೆ ಮುಟ್ಬಿಡ್ತೀವಲ್ವಾ, ಸೊ ಈಗ ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತೀವಿ ಆ ಟೈಮಲ್ಲಿ, ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ವೆಯ್ಟ್ ಕೂಡ ತುಂಬಾ ಇದೆ, ಒಂದು 1 kg ಅಷ್ಟು ವೆಯ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೀವು ಕೌಂಟರ್ ಟಾಪ್ ಮೇಲೆ ಇಟ್ಬಿಟ್ಟು ಕಾಯಿನ ತುರ್ಕೋಬೋದು. ಈಗ ಕೆಲವ್ರಿಗೆ ಮಂಡಿ ಎಲ್ಲ ನೋವ್ತಿರುತ್ತೆ, ಅಥವಾ ಏಜ್ ಆಗಿರ್ತಾರೆ, ಅಥವಾ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದೀರಾ ಅಂತ ಹೇಳಿದ್ರು ಕೂಡ ನಿಮಗೂ ಕೂಡ ಕೆಳಗಡೆ ಕುತ್ಕೊಂಡು ತುಳಿಯೋದಕ್ಕೆ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ನಿಂತ್ಕೊಂಡೇ ಎಲ್ಲ ಕೆಲಸ ಮಾಡಬೇಕು ಅಂತ ಕೆಲವು ಕಂಫರ್ಟಬಲ್ ಎಲ್ಲ ನೋಡ್ತಿರ್ತಾರಲ್ವ, ಸೊ ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಏನಿಲ್ಲ, ಕೌಂಟರ್ ಟಾಪ್ಗೆ ನೀವು ಈ ರೀತಿ ಅಂದರೆ ಫಿಕ್ಸ್ ಮಾಡಿದ್ರೆ ಸಾಕು. ಓಕೆನಾ? ಟೈಲ್ಸ್ಗೆ ಇರುತ್ತಲ್ವ, ಸೊ ಒಂದು ಕಡಪ ಕಲ್ಲಿಗೆ ನೀವು ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಕಾಯಿನ ತುರ್ಕೋಬೋದು. ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಕುತ್ಕೊಂಡು ತುರಿಬೇಕು ಆ ರೀತಿನಲ್ಲಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಯುನೀಕ್ ಆಗಿದೆ ಅಷ್ಟೇ. ಆ್ಯಂಡ್ ಆಮೇಲೆ ಅದಾದಮೇಲೆ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಕಲರ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ? ಇದಕ್ಕೆ ನಾನು ಜಸ್ಟ್ 616 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ, ತುಂಬಾ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದು. ಆ್ಯಂಡ್ ನನ್ನ ರೆಗ್ಯುಲರ್ ಫಾಲೋವರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಈಗಾಗಲೇ ಮರದಲ್ಲಿ ಮಾಡಿರೋಂಥ ಸೇಮ್ ಕೌಂಟರ್ ಟಾಪಲ್ಲಿ ಇರೋಂಥ ಕಾಯಿ ತುರಿಯೋ ಮಣೆ ಕೂಡ ತೊಗೊಂಡಿದ್ದೀನಿ. ಮತ್ತು ಬರೀ ಫುಲ್ ಪ್ಲೇನ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತಲ್ವ, ಅಂದರೆ ವಿತೌಟ್ ಕೋಟಿಂಗ್ ಇರೋಂಥದ್ದು, ಅದು ಕೂಡ ತೊಗೊಂಡಿದ್ದೀನಿ. ಸೊ ಇದು ಬಂದು ನಮ್ಮ ಅತ್ತೆ ಮನೆಗೆ ಬೇಕು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಮತ್ತು ಒಂದು ಬೌಲ್ ಕೂಡ ಇದೆ ನೋಡಿ. ಸೊ ನೀವು ಎಕ್ಸ್ಟ್ರಾ ಪ್ಲೇಟ್ ಇಟ್ಕೋಬೇಕು ಅಥವಾ ಎಕ್ಸ್ಟ್ರಾ ಏನಾದ್ರು ಒಂದು ಹಾಕ್ಕೋಬೇಕು ಅಂದರೆ ಕವರ್ ಪೇಪರ್ ಏನಾದ್ರು ಹಾಕೋಬೇಕು, ಏನೂ ಇಲ್ಲ. ವಿತ್ ಒಂದು ಪ್ಲೇಟ್ ಕೂಡ ಇರೋದ್ರಿಂದ ಕಾಯಿ ಎಲ್ಲದು ಕೂಡ ಅದರೊಳಗಡೆ ಇರುತ್ತೆ. ಮತ್ತು ಪ್ಲೇಟ್ ಕೂಡ ಒಂಥರ ಫ್ಲ್ಯಾಟಾಗಿಲ್ಲ, ಒಂಥರ ಬೌಲ್ ಥರ ಇರೋದ್ರಿಂದ ಸೊ ಔಟ್ಸೈಡ್ ಎಲ್ಲ ಏನೂ ಕೂಡ ಚೆಲ್ಲೋದಿಲ್ಲ. ಸೊ ತುಂಬ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಶಾರ್ಪ್ ಇದೆ ಬ್ಲೇಡ್ ಎಲ್ಲದು ಕೂಡ. ಸೊ ಈಸಿಯಾಗೂ ಕೂಡ ನಾವು ಇದನ್ನು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಜಸ್ಟ್ 616 ರೂಪಾಯಿ ಅಷ್ಟೇ. ಮತ್ತು ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗ್ತಿರುತ್ತೆ. ನಾನು ಇದನ್ನು ಪರ್ಚೇಸ್ ಮಾಡಿ ಒಂದು 3-4 ಡೇಸ್ ಆಯಿತು. ಇವಾಗಲೂ ಕೂಡ ಸ್ಟಾಕ್ ಇದೆ. ಮತ್ತು ಸಪೋಸ್ ಏನಾದ್ರು ಸ್ಟಾಕ್ ಹೋಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಸೊ ಲೈಕ್ ಆಗಿದ ತಕ್ಷಣ ತಗೊಳ್ಳಿ, ಸರಿನಾ? ಚೆನ್ನಾಗಿದೆ ಇದು ಮಾತ್ರ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಸ್ಟ್ ಆ್ಯಂಡ್ ಶುಡ್ ನೀವು ಇವಾಗಲೇ ಬೈ ಮಾಡ್ಕೋಬೇಡಿ. ಸೊ ನಾನು ಮೀಶೋನಲ್ಲಿ ಈ ಒಂದು ಕತ್ತಿನ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಏನಾದರೂ ತೆಂಗಿನ ಮರ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅಥವಾ ಜಾಕ್ ಫ್ರೂಟ್ಗಳಾಗಿರ್ಬೋದು, ಒಟ್ಟು ಮರದಲ್ಲಿ ಯಾವ್ದಾದ್ರು ಒಂದು ಹಣ್ಣುಗಳು, ಸೊ ಏನಾದ್ರು ನೀವು ಕೆಡ್ಕೋಬೇಕು ಅಂದರೆ ಅದನ್ನು ಕೀಳಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಕುಲ್ಮೆ ಮಾಡೋ ಹತ್ರ ಎಲ್ಲ ನಾವು ಈ ರೀತಿ ಕತ್ತಿ ತೊಗೊತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಒಂದು 400 to 500 ರೂಪೀಸ್ ಇರುತ್ತೆ. ಅದು ಕೂಡ ಸ್ಮಾಲ್ ಸೈಜಲ್ಲಿ. ಮತ್ತು ಸೈಜ್ ಮೇಲೂ ಲೆಂತ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ. ಬಟ್ ಇದು ಎಷ್ಟು ಕಡಿಮೆ ಪ್ರೈಸ್ ಗೊತ್ತಾ ನಾನು ಕೊಟ್ಟಿದ್ದು? ಜಸ್ಟ್ 282 ರೂಪಾಯಿ ಅಷ್ಟೇ. 282 ರೂಪೀಸ್ಗೆ ಈ ಒಂದು ಕತ್ತಿ ನನಗೆ ಸಿಕ್ಕಿದ್ದು. ಮತ್ತು ಸ್ಕ್ರೂ ಕೂಡ ಇದೆ, ಕಾಣಿಸ್ತಿದೆ ಅಲ್ವಾ? ನಾವು ಇಷ್ಟ ಒಂದು ಹೋಲಲ್ಲಿ ಹಾಕ್ಬಿಟ್ಟು ನಾವು ಸ್ಕ್ರೂನ ಟೈಟ್ ಮಾಡಿದ್ವಿ ಅಂತ ಹೇಳಿದ್ರೆ ಫುಲ್ ಫಿಕ್ಸ್ಡ್ ಆಗಿರುತ್ತೆ, ಎಲ್ಲೂ ಕೂಡ ಅಳ್ಳಾಡೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಸಿಯಾಗಿ ನಾವೇ ಈಗ ಬೇರೆಯವ್ರ ಹೆಲ್ಪ್ ಇಲ್ತೇನೆ ಅಥವಾ ಕೆಲಸದವ್ರನ್ನೇ ಕಾಯ್ಕೊಂತ ಕೂರೋದಕ್ಕೂ ಕೂಡ ಆಗೋದಿಲ್ಲ. ಸೊ ನಾವೇನೇ ಓನಾಗಿ ಸೆಲ್ಫ್ ಆಗಿನೇ ಈಗ ಕಾಯಿಗಳಾಗಿರ್ಬೋದು, ಆಮೇಲೆ ಪಪ್ಪಾಯ ಆಗಿರ್ಬೋದು, ನಾನು ನೋಡಿ ಇಲ್ಲಿ ಫಸ್ಟ್ ಪಪ್ಪಾಯನೇ
ಹಾಕಿದ್ದೀನಿ. ನನಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಅದನ್ನ ಅಲ್ಲೇ ಪಪ್ಪಾಯನ ಅರ್ಧ ಅಲ್ಲೇ ಕಟ್ ಮಾಡಿಬಿಟ್ಟೆ. ಸೊ ನೀಟಾಗಿ ತೆಗಿಯೋಕ್ಕೆ ಗೊತ್ತಾಗಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲದು ಕೂಡ ಬಂದೇ ಬರುತ್ತೆ ಫ್ರೆಂಡ್ಸ್ ಅಲ್ವಾ. ಸೊ ಪಪ್ಪಾಯ ಕೂಡ ಆಗಿರ್ಬೋದು, ಜಾಕ್ ಫ್ರೂಟ್ಸ್ಗಳಾಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಆಮೇಲೆ ನೀವೇನಾದರೂ ಈಗ ನಿಮ್ಮದು ಗಾರ್ಡನ್ ಏನಾದ್ರು ಹುಲ್ಲುಗಳೇನಾದ್ರು ತುಂಬ ಆಗಿತ್ತು ಅಂತ ಹೇಳಿದ್ರೆ ಸಖತ್ ಶಾರ್ಪ್ ಇದೆ ಅಲ್ವಾ, ನೀವೇನೇ ಅದನ್ನೆಲ್ಲದೂ ಕೂಡ ಕಟ್ ಮಾಡ್ಕೋಬೋದು. ಮತ್ತು ಎಳ್ನೀರಾಗಿರ್ಬೋದು, ಹೀಗೆ ಎಲ್ಲದನ್ನು ಕೂಡ ನಾವು ಈ ಒಂದು ಕತ್ತಿನಲ್ಲಿ ನಾವೇ ಓನಾಗಿ ಬೀಳಿಸ್ಕೋಬೋದು. ಸೊ ಏನಾದ್ರು ಮತ್ತು ಇನ್ನೊಂದು ನುಗ್ಗೆಕಾಯಿ ಟ್ರೀ ಎಲ್ಲ ಇರತ್ತಲ್ವ, ಸೊ ನುಗ್ಗೆಕಾಯಿ ಕೂಡ ಬಿಡಿಸ್ಕೋಬೋದು. ತುಂಬ ಚೆನ್ನಾಗಿ ಬೇಗನೆ ಬರುತ್ತೆ. ಒಂದು ದೊಡ್ಡ ಕೋಲಿತ್ತು ಅಥವಾ ಒಂದು ದೊಡ್ಡ ದೊಣ್ಣೆ ಇತ್ತು ಅಂತ ಹೇಳಿದ್ರೆ ಇದ್ರೊಳಗಡೆ ಫಿಕ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಸಿಕ್ಕಾಬಡೆ ಚೆನ್ನಾಗಿದೆ. ಬರೀ 282 ರೂಪಾಯಿ ಕೊಟ್ಟಿದ್ದು ಅಷ್ಟೇ. ಮತ್ತು ಈ ರೀತಿನಲ್ಲಿ ಇರೋದನ್ನೇ ನೀವು ಹೊರಗಡೆ ತೊಗೊತೀರಿ. ಈಗ ಕುಲ್ಮೆಲ್ಲ ಮಾಡೋರು ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 500 ರೂಪೀಸ್ ಫಿಕ್ಸ್ ಅಂತಲೇ ಹೇಳ್ಬೋದು. ಬಟ್ ಮೀಶೋದಲ್ಲಿ ಇಷ್ಟು ಶಾರ್ಪ್ ಆಗಿರೋದು ನನಗೆ ಬರೀ 282 ರುಪೀಸಲ್ಲಿ ಸಿಕ್ಕಿದೆ. ತುಂಬ ವೈಡ್ ರೇಂಜ್ ಆಫ್ ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹ್ಯಾಂಡಲ್ ಬಂದು ಮೆಟಲಲ್ಲಿ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಏನು ಶಾರ್ಪ್ ಎಲ್ಲ ಇದೆ ನೋಡಿ, ಸೊ ಅದೆಲ್ಲದು ಕೂಡ ಮತ್ತು ಸ್ಕ್ರೂ ಆಗಿರ್ಬೋದು ಅದೆಲ್ಲ ಐರನ್ನಲ್ಲಿ ಮಾಡಿರೋವಂಥದ್ದು, ಕಬ್ಬಿಣದಲ್ಲಿ ಮಾಡಿರೋವಂಥದ್ದು. ಸ್ವಲ್ಪ ಶಾರ್ಪ್ನೆಸ್ ಏನಾದರೂ ಇದಾಯಿತು ಅಂತ ಹೇಳಿದ್ರೆ ಸೊ ಮತ್ತೆ ಶಾರ್ಪ್ನ ನೀವು ಮಾಡ್ಕೋಬೋದು. ಓಕೆನಾ, ಸೊ ತುಂಬ ಚೆನ್ನಾಗಿದೆ. ಇದಂತೂ ಮಸ್ಟ್ ಬೈ, ಎಲ್ಲರೂ ಮನೇಲೂ ಕೂಡ ಇರಲೇಬೇಕು. ಎಸ್ಪೆಷಲಿ ನೀವು ಸ್ವಲ್ಪ ಹಳ್ಳಿಲಿದ್ದೀರಾ, ಸೊ ಈ ರೀತಿ ಸ್ವಲ್ಪ ಅಂದರೆ ಕಾಯಿಗಳು ಅದನ್ನೆಲ್ಲ ಕೆಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಹಾಗಾಗಿ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಓಕೆನಾ, ಸೊ ಎರಡೂ ಪ್ರಾಡಕ್ಟ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಔಟ್ ಆಫ್ ಸ್ಟಾಕ್ ಆಗಿಬಿಟ್ರೆ ಮತ್ತೆ ಸಿಗೋದಿಲ್ಲ. ಹಾಗೆ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತು ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.